ನಾಯಿಗಳ ದಾಳಿಗೆ ಬಾಲಕನಿಗೆ ಗಂಭೀರ ಗಾಯ. ಆಟವಾಡ್ತಾ ಇದ್ದಾಗ 30ಕ್ಕೂ ಹೆಚ್ಚು ನಾಯಿಗಳಿಂದ ದಾಳಿ. ಎಸ್ ವೀಕ್ಷಕರೇ, ದಿನೇ ದಿನೇ ರಾಜ್ಯಾದ್ಯಂತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಬಹುತೇಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ನಾಯಿಗಳ ದಾಳಿಗೆ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಇತ್ತ ಮಕ್ಕಳ ಮೇಲಂತೂ ನಾಯಿಗಳು ರಾಕ್ಷಸಿಯ ವರ್ತನೆಯನ್ನ ತೋರ್ತಾ ಇವೆ. ಮಕ್ಕಳ ಮೇಲೆ ನಡೀತಾ ಇರುವ ದಾಳಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆಯಾ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಸಾರ್ವಜನಿಕರು ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆಯೇ ಅದೆಷ್ಟೋ ಬಾರಿ ಮನವಿಯನ್ನ ಮಾಡಿದ್ರು. ಆದ್ರೆ ಅದ್ಯಾಕೋ ಅಧಿಕಾರಿಗಳು ಮಾತ್ರ ಕ್ಯಾರಿ ಅಂತಿಲ್ವಂತೆ. ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಂತೂ ಯಮ ಸ್ವರೂಪಿಯಾಗ್ಬಿಟ್ಟಿವೆ ಈ ಬೀದಿ ನಾಯಿಗಳು. ದಾರಿಯಲ್ಲಿ ಸಿಕ್ಕವರನ್ನ ತಿಂದು ತೇಗುವಂತೆ ಮೇಲೆರಗ್ತಾ ಇವೆ. ಹೌದು, ಶಿಡ್ಲಘಟ್ಟ ತಾಲೂಕು ನೆಹರು ಕ್ರೀಡಾಂಗಣದಲ್ಲಿ 13 ವರ್ಷದ ಬಾಲಕ ಚರಣ್ ಆಟ ಆಡ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಅದೆಲ್ಲಿದ್ವೋ ಬೀದಿ ನಾಯಿಗಳು ಬಂದು ದಾಳಿ ನಡೆಸಿವೆ. ಸುಮಾರು 30ಕ್ಕೂ ಹೆಚ್ಚು ನಾಯಿಗಳು ಏಕಾಏಕಿ ಬಾಲಕನ ಮೇಲೆ ಎರಗಿ ದೇಹವನ್ನ ಪೂರ್ತಿ ಕಚ್ಚಾಕಿವೆ. ರಸ್ತೆಯುದ್ದಕ್ಕೂ ಆತನನ್ನ ಎಳೆದಾಡಿಕೊಂಡು ಭೀಕರವಾಗಿ ದಾಳಿ ಮಾಡಿವೆ. ಇತ್ತ ಬಾಲಕನ ಕಿರುಚಾಟ ಕೇಳಿ ಸ್ಥಳೀಯರು ಓಡಿ ಬಂದು ಬಾಲಕನನ್ನ ರಕ್ಷಿಸಿ ಶಿಡ್ಲಘಟ್ಟ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದೇಹದ ಬಹುತೇಕ ಭಾಗಗಳಲ್ಲಿ ನಾಯಿ ಕಚ್ಚಿದ್ದು ಬಾಲಕ ಚರಣ್ ನೋವನ್ನ ತಾಳಲಾರದೆ ಕಣ್ಣೀರಿಡ್ತಿದ್ದಾನೆ. ఎన్ని కుక్కలు ఉండా ఏం అవే తెలిసుకొచ్చినా ఎన్ని కుక్కలుండా శనతాలు కరిచేసిందా? ఎవరు వచ్చి పిలిచి అమ్మటికి ఎవరు వచ్చిరా? ఏం నీ పేరా? ಇನ್ನು ಈ ದಾಳಿಯ ಕುರಿತಾಗಿ ಸ್ಥಳೀಯರು ಮಾತನಾಡಿದ್ದು, ಶಿಡ್ಲಘಟ್ಟ ತಾಲೂಕಿನಲ್ಲಿ ನಾಯಿಗಳ ಕಾಟ ತುಂಬಾನೇ ಹೆಚ್ಚಾಗಿದೆ. ನಾವು ಸ್ಟೇಡಿಯಂ ಬಳಿ ಬಂದು ಒಂದು ಕಡೆ ಕ್ರಿಕೆಟ್ ಆಡ್ತಾ ಇದ್ವಿ. ಈ ಬಾಲಕ ಗೇಟ್ ಮುಂಭಾಗದಲ್ಲಿಯೇ ಆಟ ಆಡ್ತಾ ಇದ್ದ. ಆತನ ಮೇಲೆ ನಾಯಿಗಳು ಏಕಾಏಕಿ ದಾಳಿ ನಡೆಸಿದ್ವು. ನಾವು ಗೇಟ್ ಬಳಿ ಓಡ್ ಹೋಗಿ ಬ್ಯಾಟ್ಗಳ ಸಹಾಯದಿಂದ ನಾಯಿಗಳನ್ನ ಓಡಿಸಲು ಪ್ರಯತ್ನ ಪಟ್ಟಿವೆ. ಆದ್ರೂ ಆ ನಾಯಿಗಳು ನಮ್ಮ ಮೇಲೆಯೇ ದಾಳಿ ಮಾಡಲು ಮುಂದಾದ್ವು. ಹೇಗೋ ನಾಯಿಗಳನ್ನ ಓಡಿಸಿ ಬಾಲಕನನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದೇವೆ. ಇತ್ತ ನಾಯಿಗಳ ಹಾವಳಿ ತಾಲೂಕಿನಲ್ಲಿ ಹೆಚ್ಚಾಗಿದೆ ಅಂತ ಅಧಿಕಾರಿಗಳಿಗೆ, ಕೊನೆಗೆ ಡಿಸಿಗೂ ಕೂಡ ಮನವಿಯನ್ನ ಕೊಟ್ಟಿದ್ದೇವೆ. ಆದ್ರೆ ಈವರೆಗೂ ಯಾರೊಬ್ಬರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ನಗರಸಭೆಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಶಿಡ್ಲಘಟ್ಟ ಜೂನಿಯರ್ ಫೀಲ್ಡ್ ಅಲ್ಲಿ ನಾವೆಲ್ಲ ಕ್ರಿಕೆಟ್ ಆಡ್ಕೊಂಡಿದ್ರಿ. ಸುಮಾರು ಒಂದು 4-5 ಗಂಟೆಗೆ ಎಂಟ್ರೆನ್ಸ್ ಗೇಟ್ ಹತ್ರ ಒಂದು 30-40 ನಾಯಿ ಚಿಕ್ಕ ಮಗುಗೆ ಅಟ್ಯಾಕ್ ಮಾಡಿಬಿಟ್ಟು ನಾವೆಲ್ಲ ಅಲ್ಲಿಂದ ಹೈಸ್ಕೂಲ್ ಫೀಲ್ಡಿಂದ ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಇದ್ರಿ. ಅಲ್ಲಿಂದ ಓಡ್ಕೊಂಡ್ಬಂದು ಬ್ಯಾಟ್ ಎಲ್ಲ ತೊಗೊಂಡ್ಬಂದು ಹೊಡೆದ್ರು ಕೂಡ ಬಿಡ್ತಾ ಇಲ್ಲ. ಅದು ಅಟ್ಯಾಕ್ ಮಾಡ್ತಾನೆ ಇತ್ತು. ನಮಗೂ ಅಟ್ಯಾಕ್ ಮಾಡೋಕ್ಕೆ ಬಂದು ಹೆಂಗೋ ಒಂದೆಲ್ಲ ಕಲ್ಲಿಂದ ಹೊಡೆದು ಆ ಮಗು ತೊಗೊಂಡ್ಬಂದು ಅಡ್ಮಿಷನ್ ಮಾಡಿಸಿದ್ವಿ. ಹಾಸ್ಪಿಟಲ್ ಅಡ್ಮಿಷನ್ ಮಾಡಿಸಿದ್ದೀನಿ. ಆ ನಾಯಿ ಎಲ್ಲ ತುಂಬ ಕಾಟ ಕೊಡ್ತಾ ಇರುತ್ತೆ. ಇವಾಗ ಆ ಮಗು ಕಚ್ಚಿದೆ. ಅಡ್ಡೆ ಟೈಮ್ಗೆ ಬೇರೆ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾ ಇರ್ತಾರೆ. ಚಿಕ್ಕ ಮಕ್ಕಳಿಲ್ಲ. ಸಾಯಂಕಾಲ ಹೊತ್ತು 7 ಗಂಟೆ 8 ಗಂಟೆ ಆದಮೇಲೆ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ವಯಸ್ಸಾಗಿರೋರು ತುಂಬ ಪ್ರಾಬ್ಲಮ್ ಆಗ್ತದೆ ನಾಯಿಯಿಂದ. ಏನಾದರೂ ಮಾಡಿ ಆ ಸಮಸ್ಯೆನ ಸ್ವಲ್ಪ ಬಗೆಹರಿಸಬೇಕು. ಎಷ್ಟು ನಾಯಿಗಳಿರುತ್ತೆ? ಗೇಟಲ್ಲೇ ಇರುತ್ತಾ ಇನ್ನು ಆ ಕಡೆ ಇರುತ್ತಾ? ಗೇಟಲ್ಲಿ ಫೀಲ್ಡಲ್ಲೇ ಮಲ್ಕೊಂಡಿರುತ್ತೆ ಅದು. ಈಗ ವಾಯುವಿಹಾರಕ್ಕೆ ಬರುವಂಥವ್ರಿಗೆ ಏನು ಹೇಳ್ತೀರಿ? ಈಗ ವಾಕಿಂಗ್ ಬರುವಂಥವ್ರಿಗೆ ಏನು ಮಾಡಿ? ಬರುವಾಗ ಏನಾದರೂ ಹುಷಾರಾಗಿ ಬರೋದು. 5 ಗಂಟೆಗೆಲ್ಲ ಬರ್ತಾರೆ. ಒಂದು 6 ಗಂಟೆ ಮೇಲೆ ಬರಕ್ಕೆ ಹೋಗ್ಬಾರ್ದು. ಫೀಲ್ಡ್ಗೆ ಬಂದರೆ ಕಷ್ಟ. ಈ ಥರ ಒಬ್ಬರಿಬ್ಬರಿದ್ರೆ ಅಟ್ಯಾಕ್ ಮಾಡಿಬಿಟ್ರೆ ಅಷ್ಟೇ ಪ್ರಾಣನೇ ಹೋಗೋ ಚಾನ್ಸಸ್ ಇರುತ್ತೆ. ಈಗಾಗಲೇ ಮುಂಚೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಅಧಿಕಾರಿಗಳು ಗಮನ ಸೆಳೆದಿದ್ರಾ? ಯಾರಾದರೂ ನೀವು ಕೊಟ್ಟಿದ್ರಂತೆ ಅಧಿಕಾರಿಗಳಿಗೆ ಈ ಥರ ನಾಯಿಗಳೆಲ್ಲ ಜಾಸ್ತಿ ಇದೆ. ನಗರಸಭೆಗೆ ನಾನು ವಿಡಿಯೋನ ಕಳಿಸ್ಕೊಟ್ಟಿದ್ದೀನಿ. ಫಸ್ಟ್ ಒಂದು ವರ್ಷ ಹಿಂದ್ಗಡೆ ಒಂದು ಮಗು ಇದೇ ರೀತಿ ತೈವಾನಗರಲ್ಲಿ ಆಗಿತ್ತು ಇನ್ಸಿಡೆಂಟು. ಅವಾಗೆಲ್ಲ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಅಂತ ಎಲ್ಲ ಲೆಟರ್ ಕೊಟ್ಟಿದ್ದೀವಿ. ಆದ್ರೆ ಯಾವುದು ಮುಂಜಾಗ್ರತೆ ಕ್ರಮ ತಗೊಂಡಿಲ್ಲ. ನಗರಸಭೆ ಆಯುಕ್ತರಾಗ್ಲಿ, ತಹಸೀಲ್ದಾರ್ ಆಗ್ಲಿ ಮತ್ತು ಯಾರು ಇದ್ರ ಬಗ್ಗೆ ಯಾರು ಚಿಂತನೆ ಮಾಡಿಲ್ಲ. ಜನ ಓಡಾಡಕ್ಕೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ರಾತ್ರಿ 11 ಗಂಟೆ ಆದ್ಮೇಲೆ ಜನ ಓಡಾಡಕ್ ಆಗ್ತಾ ಇಲ್ಲ. ಗಾಡಿಯಲ್ಲಿ ಹಿಂಗಡೆ ಹಿಂಬಾಲಿಸ್ತಾ ಇದೆ.
ಮತ್ತು ಮಕ್ಕಳು 4-5 ಗಂಟೆಗೆ ಸ್ಕೂಲ್ ಬಿಟ್ಟ ಮೇಲೆ ಇದೇ ರೀತಿ ಹೈಸ್ಕೂಲಲ್ಲಿ 40-50 ನಾಡಿಗೆ ಇದ್ರೆ ಬೇರೆ ಯಾರು ಇರಲ್ಲ. ಇವತ್ತೇನು ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು, ಆ ಮಗು ಉಳಿಸಿದ್ದಾರೆ. ಅವ್ರು ಇರ್ಲಿಲ್ಲ ಅಂದ್ರೆ ಮಗು ಪ್ರಾಣ ಹೋಗ್ತಾ ಇತ್ತು. ಆ ನಾಯಿ ಕಚ್ಚಿದ್ದಕ್ಕೆ ಮಗು ನಿಕ್ಕೊಳಕ್ ಆಗ್ತಾ ಇಲ್ಲ. 10 ಇಂಜೆಕ್ಷನ್ IV ಕೊಟ್ಟಿದ್ದಾರೆ. ಆ ಮಗು ಆಗತ್ತಾ? ಪ್ಯಾಂಟ್ ಎಲ್ಲ ರಕ್ತ ಇಟ್ಕೊಂಡು ಬಂದಿರೋದು, ಪ್ಯಾಂಟ್ ಎಲ್ಲ ಚಿಂದಿ ಆಗಿದೆ. ನೀವು ಅಲ್ಲಿ ಇನ್ಸಿಡೆಂಟ್ ಆದಾಗ ಎಲ್ಲಿದ್ರಿ ನೀವು? ಅಲ್ಲೇ ಫೀಲ್ಡಲ್ಲೇ ಸರ್ ಹೈಸ್ಕೂಲ್ ಬಿಲ್ಡು ಮಳೆ ಬೀಳಕ್ ಸ್ಟಾರ್ಟ್ ಆಯ್ತು. ನಾವೆಲ್ಲ ಮನೆಗೆ ಹೋಗ್ತಾ ಇದ್ದ ಟೈಮ್ಗೆ ಸೌಂಡ್ ಬಂತು. ಏನೋ ಹಿಂದೆ ತಿರ್ಗಾಕ್ ನೋಡಿದ್ರೆ ಅದು ನಾಯಿಗೆಲ್ಲ ಸುಕ್ಕಾಕೊಂಡು ಕಷ್ಟ ಆಯ್ತು. ಎಲ್ಲ ಓಡ್ಕೊಂಡ್ಬಂದು ಬ್ಯಾಟ್ ತಗೊಂಡ್ ಹೊಡೆದ್ರು. ನಮ್ಮನಿಗೆ ಕಚ್ಚಕ್ ಬರತ್ತದು. ಹೆಂಗ್ ಬಂದು ಬಿಡಿಸಿ ತಗೊಂಡ್ಬಂದು ಅಡ್ಮಿಷನ್ ಮಾಡ್ತೀವಿ ಹಾಸ್ಪಿಟಲ್. ದಯಮಾಡಿ ಸರ್, ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ, ಇದು ಮುಂದೆ ಆಗ್ಬಾರ್ದು. ಯಾವುದೇ ದಯಮಾಡಿ ನೀವು ಇದಕ್ಕೆ ಕಡಿವಾಣ ಹಾಕ್ಬೇಕು. ಏನಾದ್ರೂ ಮಾಡಿ ಕಡಿವಾಣ ಹಾಕ್ಬೇಕು. ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ. ಬೇರೆ ಏನಾದ್ರೂ ಇದೇ ರೀತಿ ಮಗುಗಾದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಸರ್. ಆಮೇಲೆ ಅಧಿಕಾರಿಗಳಿಗೆ ನೇರ ಹೊಣೆ ಇದು ಅಧಿಕಾರಿಗಳೇ ಆಗೋದು ಸರ್. ಯಾಕಂದ್ರೆ ತುಂಬಾ ನಾಯಿಗಳಿದೆ, ಆ ಮಗುನಿಗೂ ತುಂಬಾ ತೊಂದರೆ ಇದೆ. ಯಾಕಂದ್ರೆ ಆ ಹುಡುಗನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ. ಆದ್ರೂ ನಾವು ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು, ಬಂದ್ವಿ. ಬೇರೆ ಟೈಮ್ ಇದ್ದಿದ್ರೆ 3-2 ಗಂಟೆ ಆ ಹುಡುಗನ್ ಸಾವು ಆಗ್ತಾ ಇತ್ತು, ಪ್ರಾಣ ಹೋಗ್ತಾ ಇತ್ತು. ನೇರ ಹೊಣೆ ಯಾರಾಗ್ತಾ ಇದ್ರು ಇದಕ್ಕೆ? ಅದಕ್ಕೋಸ್ಕರ ಎಲ್ಲರಿಗೂ ನೀವು ಶೇರ್ ಮಾಡಿ, ಇದು ಮುಂದೆ ಆಗ್ಬಾರ್ದು ಅಂತ ತಾವು ಒಂದು ರಿಪೋರ್ಟ್ ಆಗ್ಬೇಕು ಸರ್, ದಯಮಾಡಿ. ಓಕೆ. ಇನ್ನು ಮಗುವಿನ ಮೇಲೆ ದಾಳಿ ಮಾಡಿದ ವಿಷಯ ತಿಳಿದ ಶಿಡ್ಲಘಟ್ಟ ನಗರಸಭೆ ಕಮಿಷನರ್ ಅಮೃತ ಗೌಡ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಮಗುವಿನ ಆರೋಗ್ಯವನ್ನ ವಿಚಾರಿಸಿದ್ರು. ನಾವು ನಾಯಿಗಳನ್ನ ಹಿಡಿಯಲು ಟೆಂಡರ್ ಕರೆದಿದ್ದೇವೆ, ಆದ್ರೆ ಯಾರೊಬ್ಬರಿಗೂ ಆ ಟೆಂಡರ್ ಆಗಿಲ್ಲ. ಹೀಗಾಗಿ ನಾವು ಔಟ್ ಆಫ್ ಟೆಂಡರ್ ಹೋಗಿ ನಮ್ಮ ಪವರ್ ಲಿಮಿಟ್ನಲ್ಲಿ ನಾಯಿ ಹಿಡಿಸುವ ಕೆಲಸಕ್ಕೆ ಮುಂದಾಗಿದ್ದೇವೆ. ಆದಷ್ಟು ಬೇಗನೆ ನಾಯಿಗಳನ್ನ ಹಿಡಿಯುವ ಕೆಲಸ ಮಾಡ್ತೇವೆ. ಮೊನ್ನೆ ಇಂಡಿಪೆಂಡೆನ್ಸ್ ಡೇ ದಿನ ಕೂಡ ನಾನು ನೋಡಿದೆ. ಅಂದೇ ನಾನು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿದ್ದೆ. ಅವರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಎಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನಾಯಿಗಳನ್ನ ಹಿಡಿಯುವ ಕೆಲಸ ಮಾಡ್ತೇವೆ ಎಂದು ಭರವಸೆಯನ್ನ ನೀಡಿದ್ರು. ಮೇಡಮ್, ಕಳೆದ ಸಲನೂ ಒಂದು ಮಗುನೇ ತೀರೋಯ್ತು. ಮೇಲೆ ರಾಜೀವ್ ಗಾಂಧಿ ನಗರದಲ್ಲಿ ಒಂದು ನಾಯಿ ಕಚ್ಚೆ, ಮತ್ತು ಇನ್ನೊಂದು ಮಹಿಳೆ ಮೇಲೇನೂ ಅಟ್ಯಾಕ್ ಮಾಡ್ತು. ಈ ರೀತಿ ಒಂದು ಹಲವಾರು ಘಟನೆಗಳಾಗ್ತಾ ಇದ್ರು. ಶಿಡ್ಲಘಟ್ಟದಲ್ಲಿ ನಾಯಿಗಳ ಕಾಟ ಕಡಿವಾಣ ಆಗ್ತಾ ಇಲ್ಲ ಅಂತೇಳಿ ನಗರಸಭೆ ಮೇಲೆ ಸಾರ್ವಜನಿಕರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಮೇಡಮ್, ನೀವು ಬಂದ ಮೇಲೆ ಆದರೂ ನಾಯಿಗಳ ಕಾಟ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇ ಭರವಸೆನೇ ಕೊಟ್ಟಿದ್ರೆ ಏನಾಯ್ತು ಮೇಡಮ್? ಈ ಸಲ ಒಂದು ಮಗುಗೆ ಪ್ರಾಣಹಾನಿ ಕಂಟಕದಿಂದ ತಪ್ಪಿಸ್ಕೊಂಡಿದ್ದಾರೆ ಸಾರ್ವಜನಿಕರ ಸಹಾಯದಿಂದ. ಈ ನಾಯಿ ಕಚ್ಚಿರೋದು ಇವತ್ತು ಆ ಮಗುಗೆ ನಾವು ನೋಡಿದ್ವಿ. 11 ವರ್ಷದ ಮಗು, ಚರಣ್ ಅಂತ 11 ವರ್ಷದ ಗಂಡು ಮಗು. ಗಾಯಗಳು ಸ್ವಲ್ಪ ಜಾಸ್ತಿನೇ ಆಗಿದೆ. ಸೊ ನಾವು ಈಗ ಮಗುನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. CDPO ಡಿಪಾರ್ಟ್ಮೆಂಟ್ ಅವರಿಗೂ ಅವರು DD ಅವರಿಗೆ ಇನ್ಫಾರ್ಮ್ ಮಾಡಿ, ಅಲ್ಲಿ ನಮ್ಮಲ್ಲಿ ಈಗ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ರಾತ್ರಿವರೆಗೂ ಅವರು CDPO ಡಿಪಾರ್ಟ್ಮೆಂಟಿಂದ ಯಾರು ಬರ್ತಾರೆ ಅಲ್ಲಿವರೆಗೂ ನಮ್ಮವರು ಕೋಆರ್ಡಿನೇಟ್ ಮಾಡ್ಕೋತಾ ಇರ್ತಾರೆ. ತದನಂತರ ಆ ಮಗುನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವರು ಸ್ವಲ್ಪ ಯಾರು ಒಬ್ಬರನ್ನ ಕೇರ್ ಟೇಕರ್ ಥರ ಆ ಮಗು ಡಿಸ್ಚಾರ್ಜ್ ಆಗೋವರೆಗೂ ಅವ್ರು ನೋಡ್ಕೊಳ್ಳಿ ಅಂತ ನಾವು ಮಾತಾಡಿದ್ದೀವಿ. ಜೊತೆಗೆ ನಾವು ಕೂಡ ಕೋಆರ್ಡಿನೇಷನಲ್ಲಿ ಇರ್ತೀವಿ. ನಾಯಿ ಹಿಡಿಯೋದು ರಿಲೇಟೆಡ್ ಟೆಂಡರ್ 1 ಕಾಲ್ ಆಗಿದೆ, ಯಾರೂ ಬರ್ತಾ ಇಲ್ಲ ನಮಗೆ. ಸೊ ಯಾರು ಟೆಂಡರಲ್ಲಿ ನಮ್ಗೆ ಯಾರೂ ಶಾರ್ಟ್ ಲಿಸ್ಟ್ ಆಗ್ತಾ ಇಲ್ಲ. ಸೊ ಅದು ಪ್ರಾಬ್ಲಮ್ ಆಗಿದೆ. ಚಿಕ್ಕಬಳ್ಳಾಪುರಲ್ಲೂ ಇದೇ ಥರ 13ನೇ ಕಾಲು 14ನೇ ಕಾಲ್ ಟೆಂಡರಲ್ಲಿ ಯಾರೋ ಒಬ್ಬರು ಶಾರ್ಟ್ ಲಿಸ್ಟ್ ಆಗಿದ್ದಾರಂತೆ. ಬಟ್ ನಮಗೆ ಇನ್ನೂ ಯಾರೂ ಬಂದಿಲ್ಲ. 2nd ಕಾಲ್ ಆದ್ರೂ ಯಾರೂ ಬಂದಿಲ್ಲ. ಬಟ್ ಮೀನ್ ವೈಲ್ ನಾವು ಇದನ್ನು ಟೆಂಡರ್ಗೂ ಅಂತ ನಾವು ವೆಯ್ಟ್ ಮಾಡಲಿಕ್ಕಾಗಲ್ಲ. ನಾನಿಲ್ಲಿ ಬಂದು 1.5 ತಿಂಗಳಾಯಿತು. 2nd ಕಾಲ್ ಆಗಿಲ್ಲ. ಸೊ ನಾವು ಇದನ್ನು ಟೆಂಡರ್ಗೆ ವೆಯ್ಟ್ ಮಾಡ್ದಿರಾ ಔಟ್ ಆಫ್ ದ ಬಾಕ್ಸ್ ಹೋಗಿ ನಮಗೆ ಬೇರೆ ಯಾರಾದರೂ ನಾಯಿ ಹಿಡಿಯೋರನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ವಿತಿನ್ ಆರ್ ಪವರ್ಸ್ ನಮಗೆ ಏನು ಅಂದರೆ ನಮ್ಮ ಪವರ್ ಲಿಮಿಟಲ್ಲಿ ಏನಿದೆ, ನಮ್ಮ ಮುನ್ಸಿಪಾಲ್ಟಿಯಲ್ಲಿ ನಮಗೆ ಪವರ್ ಲಿಮಿಟಲ್ಲಿ ಏನಿದೆ ಆ ಇತಿಮಿತಿಯಲ್ಲಿನೇ ನಾಯಿ ಹಿಡಿಸೋದನ್ನು ನಾವು ಮಾಡೋಣ ಅಂತ ನಾವು ಈಗ ನಮಗೆ ಅದು ಸಿವಿಯರ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಅದನ್ನು ಮಾಡ್ತೀವಿ. ಆದಷ್ಟು ಬೇಗನೆ ಮಾಡ್ತೀವಿ. ಸಿನ್ಸ್ ಇಟ್ಸ್ ಗೆಟಿಂಗ್ ಟೂ ಸೀರಿಯಸ್, we will take immediate action. We will not wait for the tender if possible. If there is any alternate way, ಅದನ್ನು ಮಾಡ್ತೀವಿ. ಮೇಡಮ್, ಈಗ ಅಲ್ಲಿ ಚಿಕನ್ ಮತ್ತು ಮಟನ್ ಅಂಗಡಿಗಳಿಂದ ತ್ಯಾಜ್ಯ ಸುರಿಯೋದ್ರಿಂದ ಅತಿ ಹೆಚ್ಚು ನಾಯಿಗಳು ಅಂತ ಹೇಳ್ತಾರೆ. ವಿಶೇಷವಾಗಿ ನೆಹರು ಕ್ರೀಡಾಂಗಣದಲ್ಲಿ 30-40 ಗುಂಪು ಕಟ್ಕೊಂಡು ಒಂದೇ ಕಡೆ ಇರ್ತಾವೆ ಅಂತ ಹೇಳ್ತಾರೆ ಮೇಡಮ್. ಹೌದು, ಮೊನ್ನೆ ಇಂಡಿಪೆಂಡೆನ್ಸ್ ಡೇ ದಿನ ಹೋದಾಗಲೂ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಲ್ಲಿ ಮಕ್ಕಳೆಲ್ಲ ಪೆರೇಡ್ಗೆ ಅಂತ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಲ್ಲಿ ಸುಮಾರು ಒಂದು 20-25 ನಾಯಿಗಳಿತ್ತು. ನಾನು ಆವತ್ತೇ ಅದನ್ನು ನಮ್ಮ ಹೆಲ್ತ್ ಸೆಕ್ಷನ್ ಅವರಿಗೂ ಹೇಳಿದೆ ಏನಿದಿಷ್ಟು ಅಂತ. ಅದು ನಾನು ತಹಸೀಲ್ದಾರ್ ಮೇಡಮ್ ಹತ್ರನೂ ಮಾತಾಡಿ ಟೆಂಡರ್ ಕರೆಯೋ ಪ್ರಕ್ರಿಯೆ ಒಂದ್ ಕಡೆ ಇರ್ಲಿ,
ಆದರೆ ಕೂಡಲೇ ನಗರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪರ್ಯಾಯ ವ್ಯವಸ್ಥೆಗೆ ಮುಂದಾಗಿ ನಾಯಿಗಳ ಹಿಡಿಯುವ ಕೆಲಸವನ್ನ ಮಾಡಬೇಕಾಗಿದೆ. ಇಲ್ಲವೇ ಪಾಲಿಕೆಯ ಸಿಬ್ಬಂದಿಗಳ ಸಹಾಯದಿಂದಲೇ ನಾಯಿಗಳನ್ನ ಹಿಡಿಯುವ ಕೆಲಸವನ್ನ ಮಾಡಬೇಕು. ಇಲ್ಲವಾದಲ್ಲಿ ನಾಯಿಗಳ ಹಾವಳಿಗೆ ಸಾವು ನೋವುಗಳು ಹೆಚ್ಚಾಗಿ ಜನರು ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ನಿಲ್ಲಬೇಕಾಗುತ್ತೆ ಎಂದಿದ್ದಾರೆ ಸಾರ್ವಜನಿಕರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.